ಕಂಪಲ್ಸರಿ ಮಾಡಬೇಕು. ಆದರೆ ಒಂದೊಂದು ಕರ್ಮಕ್ಕೂ ಒಂದೊಂದು ಭಗವದ್ರೂಪ ಅಂತ ವ್ಯವಸ್ಥಿತವಾದ ರೀತಿಯಲ್ಲಿ ಭಗವಂತ ಆ ರೀತಿ ಮಾಡಿಕೊಂಡಿದ್ದಾನೆ. ನಾನು ಈ ಕರ್ಮಕ್ಕೆ ಪ್ರೇರಕನಾಗಿರ್ತೀನಿ, ಈ ಕರ್ಮದಲ್ಲಿ ಇರ್ತೀನಿ, ಈ ಕರ್ಮವನ್ನು ಮಾಡುವಾಗ ನನ್ನ ಈ ರೂಪವನ್ನು ಸ್ಮರಣ ಮಾಡುವಂತ ಅವನೇ ಸ್ಪಷ್ಟ ಮಾಡಿದ್ದಾನೆ. ಆದರೆ ಆಚಾರ್ಯರು ಮತ್ತೆ ಹೇಳಲಿಲ್ಲ ಅಂದರೆ ಅವರು ಒಂದೇ ಮಾತು ಹೇಳಿದ್ರು. ಅವರು ಸೂತ್ರಪ್ರಾಯವಾಗಿ ಹೇಳತಕ್ಕಂಥವ್ರು. ಆ ಸೂತ್ರಪ್ರಾಯವಾದ ಅವರ ವಾಕ್ಯಕ್ಕೆ ಬೃಹದಾಕಾರವಾದ ರೀತಿಯಲ್ಲಿ ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ತಾ ಹೋದಾಗ ಸುಂದರ ಆಗ್ತದೆ. ಅವ್ರು ಹೇಳ್ತಾರೆ, ವಿಷ್ಣು ಸ್ಮೃತ್ವ ವಿಷ್ಣು. ವಿಷ್ಣು ಅಂದರೆ ವ್ಯಾಪನಶೀಲ, ಎಲ್ಲ ಕರ್ಮಗಳಲ್ಲಿ ವ್ಯಾಪಿಸಿರತಕ್ಕಂಥ ಆ ಕರ್ಮಗಳಲ್ಲಿ ಪ್ರತ್ಯೇಕವಾದ ರೂಪಗಳಿಂದ ವ್ಯಾಪಿಸಿರತಕ್ಕಂಥ ವಿಷ್ಣು ಶಬ್ದ ವಾಚ್ಯನಾದ ಭಗವಂತನನ್ನು ನೀನು ಸ್ಮರಣೆ ಮಾಡು ಅಂದರೆ ಹೇಳುವಾಗ ನಾರಾಯಣನ ಸ್ಮರಣೆ. ನಾರಾಯಣ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ. ನಾರಾಯಣನೇ ಹೇಳುವ ಕರ್ಮದಲ್ಲಿ ವ್ಯಾಪ್ತನಾಗಿದ್ದಾನೆ. ಹೇಳುವಾಗ ಅವನನ್ನೇ ಸ್ಮರಿಸಬೇಕು. ಮತ್ತೊಂದು ಇದರ ಮೇಲೆ ಒಂದು ಪ್ರಶ್ನೆ, ಯಾಕೆ ಹೇಳುವಾಗ ನಾರಾಯಣನ್ನೇ ಸ್ಮರಿಸಬೇಕು ಅಂತಂದಾಗ ಅಲ್ಲೇ ಇರೋದು ಅದ್ಭುತವಾದ ಚಿಂತನೆ. ನಾರಾಯಣನ್ನೇ ಹೇಳ್ತಾ ನಾರಾಯಣನ ಸ್ಮರಣೆ ಮಾಡಿದರೆ ಏನಾಗ್ತದೆ ಗೊತ್ತಾ? ಒಂದಲ್ಲ ಒಂದು ದಿವಸ ನನಗೊಂದು ಚಿಂತನೆ ಬರ್ತಾರೆ, ಯಾಕೆ ಹೇಳುವಾಗ ನಾರಾಯಣನ ಸ್ಮರಣೆ ಮಾಡು ಅಂತ ನಮ್ಮ ಹಿರಿಯರು ಹೇಳಿದರು. ಇದಕ್ಕೆ ಏನೋ ಒಂದು ಕಾರಣ ಇರಬೇಕಲ್ವಾ? ಯಾಕೆ ಕೇಶವ ಅಂತ ಯಾಕೆ ಚಿಂತನೆ ಮಾಡಬಾರ್ದು? ನಾರಾಯಣನನ್ನೇ ಯಾಕೆ ಚಿಂತನೆ ಮಾಡಬೇಕು? ಕೇಶವನನ್ನು ಚಿಂತನೆ ಮಾಡುವ ಕರ್ಮ ಬೇರೆ ಇರ್ತದೆ, ಆ ಕರ್ಮದಲ್ಲಿ ಆ ಕೇಶವನನ್ನು ಮಾಡಬೇಕು. ಇನ್ನೊಂದು ಕಡೆ ಇನ್ನೊಂದು ರೂಪವನ್ನು ಚಿಂತನೆ ಮಾಡಬೇಕು. ಈ ಹೇಳುವಾಗ ನಾರಾಯಣನ್ನೇ ಯಾಕೆ ಹೇಳಿದರು ಅಂದರೆ, ಹೇಳುವ ರೂಪ ನಾರಾಯಣ ರೂಪ. ಪ್ರಳಯ ಕಾಲ ಬಂದಾಗ ಎಲ್ಲವನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡು ಆ ಪರಬ್ರಹ್ಮ ವಟಪತ್ರಶಾಹಿಯಾಗಿ ನಾರಾಯಣ ಅಂತಕ್ಕಂಥ ರೂಪ, ಅದೇ ಮೂಲ ರೂಪ, ಅದೊಂದೇ ನಿತ್ಯವಾದ ರೂಪ. ಅದರಲ್ಲಿ ಎಲ್ಲ ರೂಪಗಳು ಅಡಕವಾಗಿರ್ತವೆ, ಅದರಿಂದ ಅಭಿವ್ಯಕ್ತ. ಪ್ರಳಯ ಕಾಲದಲ್ಲಿ ಭಗವಂತನ ಅನಂತಾನಂತ ರೂಪಗಳು ಈ ಮೂಲ ರೂಪವಾದ ನಾರಾಯಣ ರೂಪದಲ್ಲಿ ಹೋಗಿ ಸೇರಿಬಿಡ್ತಾವೆ. ಮತ್ತೆ ಪುನಃ ಸೃಷ್ಟಿ ಕಾಲ ಬಂದಾಗ ಇದೇ ನಾರಾಯಣ ರೂಪದಿಂದ ಅನಂತ ರೂಪಗಳು ಅಭಿವ್ಯಕ್ತವಾಗ್ತವೆ. ಯಾಕೆ? ಜಗತ್ತಿನ ಸ್ಥಿತಿಗಾಗಿ, ಜಗತ್ತಿನ ಸೃಷ್ಟಿಗಾಗಿ, ಜಗತ್ತಿನ ಪಾಲನೆಗಾಗಿ, ಎಲ್ಲ ಜಗತ್ತಿನ ವ್ಯಾಪಾರದ ನಿರ್ವಹಣೆಗಾಗಿ ಸಾತ್ವಿಕ ಜೀವಿಗಳ, ತಮೋಜೀವಿಗಳ, ರಜೋಜೀವಿಗಳ ಸಾಧನೆಗಳನ್ನು ಮಾಡಿಸಿ ಅವರವರಿಗೆ ಯೋಗ್ಯವಾದ ಗತಿಗಳನ್ನು ನೀಡುವುದಕ್ಕಾಗಿ ಎಲ್ಲ ಭಗವದ್ ರೂಪಗಳು ಅಭಿವ್ಯಕ್ತವಾಗ್ತವೆ. ಅಭಿವ್ಯಕ್ತ ಎಲ್ಲಿಂದ ಆಗ್ತವೆ? ನಾರಾಯಣ ರೂಪದಿಂದ ವ್ಯಕ್ತವಾಗ್ತವೆ. ಪ್ರಳಯ ಕಾಲ ಬಂದಾಗ ಅದೇ ನಾರಾಯಣ ರೂಪದಲ್ಲಿ ಎಲ್ಲ ರೂಪಗಳು ಸೇರಿ ಹೋಗ್ತವೆ. ಈ ಸಂದರ್ಭದಲ್ಲಿ ಮತ್ತೊಂದು ಗಮನದಲ್ಲಿಡಿ. ಆದರೆ ಒಂದು ರೂಪ ಅದೇ, ಆ ರೂಪ ಮಾತ್ರ ಎಂದೆಂದಿಗೂ ಮೂಲ ನಾರಾಯಣ ರೂಪದಲ್ಲಿ ಎಲ್ಲ ರೂಪಗಳು ಅಡಗಿದಂತೆ ಪ್ರತಿ ಜೀವಿಯ ಒಳಗಿರ್ತಕ್ಕಂಥ ಬಿಂಬರೂಪ ಅಂತ ಏನದಲ್ಲ, ಆ ಜೀವಿಗೆ ಪ್ರತ್ಯೇಕವಾದ ಭಗವಂತನ ಒಂದು ಬಿಂಬರೂಪ ಇರುತ್ತದೆ. ಆ ಬಿಂಬರೂಪಗಳು ಮಾತ್ರ ಮೂಲ ರೂಪದಲ್ಲಿ ಸೇರುವುದಿಲ್ಲ. ಅವು ಪ್ರತ್ಯೇಕವಾಗಿ ಯಾವಾಗಲೂ ಶಾಶ್ವತ, ಎಲ್ಲಿವರೆಗೆ ಜೀವಿ ಇರ್ತಾನೋ ಅಲ್ಲಿವರೆಗೆ ಜೀವಾಂತರ್ಯಾಮಿಯಾಗಿ ಬಿಂಬರೂಪದಿಂದ ಭಗವಂತ ಇದ್ದೇ ಇರ್ತಾನೆ. ಅದು ಪ್ರಳಯ ಬರಲಿ ಮತ್ತು ಸೃಷ್ಟಿ ಬರಲಿ, ಜೀವಿಯನ್ನು ಬಿಟ್ಟು ಭಗವಂತ ಹೋಗೋದಿಲ್ಲ, ಒಳಗೆ ಇರ್ತಾನೆ. ಸೊ ಆ ಬಿಂಬರೂಪಗಳು ಬಿಟ್ಟುಬಿಟ್ರೆ ಭಗವಂತನ ಸೃಷ್ಟಿ ಕಾರ್ಯಕ್ಕಾಗಿ ಅಭಿವ್ಯಕ್ತವಾದ ಎಲ್ಲ ರೂಪಗಳು ಆ ನಾರಾಯಣ ರೂಪದಲ್ಲಿ ಸೇರ್ತಾರೆ. ಇಂಥ ನಾರಾಯಣ ಪ್ರಳಯ ಮುಗಿದ ಮೇಲೆ ಮತ್ತೆ ಹೇಳ್ತಾನೆ. ಆ ಹೇಳುವಾಗ ಅವನು ಹೇಳ್ತಾನಲ್ಲ, ಯಾಕೆ ಹೇಳ್ತಾನೆ? ಸ್ವಲ್ಪ ಚಿಂತನೆ ಮಾಡಿ. ತನಗಾಗಿ ಅವನು ಹೇಳುವುದಿಲ್ಲ. ಅಂಬ್ರಣಿ ರೂಪಿಯಾದ ಜಗದಂಬೆ ಪ್ರಾರ್ಥನೆ ಮಾಡ್ತಾಳೆ, ಹೇಳು ನಾರಾಯಣ, ದಯಮಾಡಿ ಹೇಳಯ್ಯ, ಎದ್ದು ಜಗತ್ತನ್ನು ಸೃಷ್ಟಿ ಮಾಡು, ಜೀವರಿಗೆ ಜೀವರಗಳಲ್ಲಿ ನಿಂತು ಸಾಧನೆ ಮಾಡಿಸು. ನೀನು ಮಾಡಿಸದೇ ಇದ್ದರೆ ಯಾರೂ ಏನು ಮಾಡಿ, ನಾನು ಕೂಡ ನಿನ್ನ ಪ್ರೇರಣೆ, ನಿನ್ನ ವ್ಯಕ್ತಿತ್ವದಿಂದ ನಾನು ಒಂದು ವ್ಯಕ್ತಿ ಅಂತ ಅನಿಸಿಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ, ಇಲ್ಲಾಂದರೆ ನನಗೂ ಏನು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ತಂದೆ. ಅದ ಕಾರಣ ಹೇಳು, ನನ್ನಿಂದ ಮೊದಲು ಮಾಡಿಕೊಂಡು ತೃಣಾಂತ ಜೀವರವರೆಗೆ ಇರತಕ್ಕಂಥ ಸಾತ್ವಿಕ, ರಾಜಸ, ತಾಮಸ ಜೀವಿಗಳೆಲ್ಲ ವ್ಯಾಪಾರ ಮಾಡಿಸ್ಲಿಕ್ಕಾಗಿ, ಅವರವರಿಗೆ ಬೇಕಾದ ಗತಿಗಳನ್ನು ನೀಡಲಿಕ್ಕಾಗಿ ನೀನು ಹೇಳಬೇಕು. ಅದಕ್ಕಾಗಿ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಅವಳು ಪ್ರಾರ್ಥನೆ ಮಾಡ್ತಾಳೆ. ಸೊ ಭಗವಂತ ಹೇಳ್ತಾನೆ, ಯಾತಕ್ಕಾಗಿ ಹೇಳ್ತಾನೆ? ತನಗಾಗಿ ಹೇಳುವುದಿಲ್ಲ. ಮತ್ತೆ ಯಾತಕ್ಕಾಗಿ? ತನಗೆ ಆನಂದ ಆಗಬೇಕು ಅಂಥೇಳಿ ಅಥವಾ ನಿದ್ದೆ ಮಾಡಿ ಸಾಕಾಗ್ಯದ ಅಂತೇಳಿ ಇಲ್ಲ, ಜೀವರ ಉದ್ಧಾರಕ್ಕಾಗಿ ಜಗನ್ಮಾತೆಯ ಪ್ರಾರ್ಥನೆಗೆ ಅನುಗುಣವಾಗಿ ಹೇಳ್ತಾನೆ. ಅಂದರೆ ಅವನ ಹೇಳುವಿಕೆಯಲ್ಲಿ ಸ್ವಾರ್ಥ ಇಲ್ಲ, ಪರರಿಗಾಗಿ ಹೇಳ್ತಾನೆ, ನಮಗಾಗಿ ಹೇಳ್ತಾನೆ, ಜೀವಿಗಳ ಉದ್ಧಾರಕ್ಕಾಗಿ ಹೇಳ್ತಾನೆ. ಮತ್ತು ನಾವು ಎಂದೂ ಕೂಡ ಪರರಿಗಾಗಿ ಹೇಳುವುದಿಲ್ಲ, ಜಗತ್ ಕಲ್ಯಾಣಕ್ಕಾಗಿ ಹೇಳುವುದಿಲ್ಲ, ಭಗವದ್ ಆರಾಧನೆಗಾಗಿ ಹೇಳುವುದಿಲ್ಲ. ಯಾಕೆ ಹೇಳ್ತೀವಿ ಅಂದರೆ ಮಲ್ಕೊಂಡು ಸಾಕಾಗಿರ್ತದೆ, ನಿದ್ದೆ ಬರೋದಲ್ಲ ಹೇಳ್ತಾರೆ ಕೆಲವು.
ಇನ್ನು ಕೆಲವರು ವಯಸ್ಸಾಗಿರ್ತದೆ ಅಸಲು ಏನು ಮಾಡಕ್ಕೆ ತೋಚದಲ್ಲ ಅದ ಕಾರಣ ಹೇಳ್ತಾರೆ. ಮತ್ತೆ ಕೆಲವರು ಕಾಫಿ ಕುಡ್ಲಿಕ್ಕೆ ಹೇಳ್ತಾರೆ, ಮತ್ತೊಬ್ಬರು ಲೌಕಿಕ ವ್ಯಾಪಾರಗಳಿಗಾಗಿ ಹೇಳ್ತಾರೆ, ಅಥವಾ ತನ್ನ ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಕೆಲಸ ಮಾಡಬೇಕಾದ ಕಾರಣ ಅದಕ್ಕಾಗಿ ಹೇಳ್ತಾರೆ. ಒಟ್ಟಿನ ಮೇಲೆ ನಾವು ಹೇಳುವುದೆಲ್ಲವೂ ಕೂಡ ಎಲ್ಲೋ ಪುಣ್ಯಾತ್ಮರಂತಹ ಮಹಿತಾತ್ಮರು ಮಾತ್ರ ಮಲ್ಕೊಳ್ಳುವಾಗ ಭಗವಂತ ನಾಳೆ ಪ್ರಾತಃ ಕಾಲದಲ್ಲಿ ನನಗೆ ಬಡಾರಿ ಎಚ್ಚರಿಕೆ ಕೊಡು ತಂದೆ, ನಿನ್ನ ಪೂಜೆ ಆಗಬೇಕು, ನಿನ್ನ ಸೇವೆ ಆಗಬೇಕು, ಅತಿಥಿ ಅಭ್ಯಾಗತರ ಪೂಜೆ ಆಗಬೇಕು, ಈ ಯಜ್ಞ ಆಗಬೇಕು, ಯಾಗಗಳಾಗಬೇಕು, ಯಜ್ಞಾಂತರ್ಯಾಮಿ ಆಗಿರತಕ್ಕಂಥ ಯಜ್ಞ ಶಬ್ದವಾಚ್ಯನಾದ ಯಜ್ಞ ಪುರುಷನ ನಿನ್ನ ಆರಾಧನೆ ಆಗಬೇಕು. ಅದಕ್ಕಾಗಿ ನನಗೆ ಎಚ್ಚರಿಕೆ ಕೊಡುವಂತ ಕೇಳಿಕೊಂಡು ಭಗವದ್ ಆರಾಧನೆಗಾಗಿ, ಸಮಾಜದ ಸೇವೆಗಾಗಿ, ಪರರ ಉಪಕಾರಕ್ಕಾಗಿ ಹೇಳ್ತಕ್ಕಂಥವ್ರು ಬಹಳ 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 ಕಮ್ಮಿ, ವಿರಳ. ಅಲ್ಲಲ್ಲಿ ಇರ್ತಾರೆ. ಹರಿದಾಸ ಅಂತ ಮಹಿತಾತ್ಮರು ಜ್ಞಾನಿಗಳು ಮಾತ್ರ ಇರ್ತಾರೆ, ಮತ್ತೆಲ್ಲರೂ ಇರೋದಲ್ಲ. ನಾವೆಲ್ಲ ಸಾಮಾನ್ಯವಾಗಿ ಸಂಸಾರದಲ್ಲಿರ್ತಕ್ಕಂಥ ನಾವೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಹೇಳ್ತೀವಿ. ನನ್ನ ಹೊಟ್ಟೆಗಾಗಿ, ನನ್ನ ಗೀಳು ಬಟ್ಟೆಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಸಂಸಾರಕ್ಕಾಗಿ, ನನ್ನ ಮನೆಗಾಗಿ, ನನ್ನಗಾಗಿ ಹೇಳ್ತೀವಿ. ಈ ಹೇಳುವಾಗ ಪ್ರತಿನಿತ್ಯದಲ್ಲಿ ನಾರಾಯಣ 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 ಅಂತ ಚಿಂತನೆ ಮಾಡ್ತಾ ಇದ್ದರೆ ಒಂದಲ್ಲ ಒಂದು ದಿವಸ ಭಗವಂತನೇ ಪ್ರೇರಣೆ ಮಾಡ್ತಾನೆ. ಆಗ ಆಲೋಚನೆ ಬರ್ತಾನೆ, ಓ ಹೇಳುವಾಗ ನಾರಾಯಣನ ಚಿಂತನೆ ಮಾಡಬೇಕು. ಯಾಕೆ ಚಿಂತನೆ ಮಾಡಬೇಕು? ಅವನು ಹೇಳ್ತಾನೆ ನಾರಾಯಣ, ಹೇಳುವ ರೂಪ ನಾರಾಯಣ ರೂಪ. ಯಾಕೆ ಹೇಳ್ತಾನೆ? ತನಗಾಗಿ ಹೇಳುವುದಿಲ್ಲ, ಪರರಿಗಾಗಿ ಹೇಳ್ತಾನೆ, ಜೀವನ ಉದ್ಧಾರಕ್ಕಾಗಿ ಹೇಳ್ತಾನೆ. ಓ ಭಗವಂತ ದೊಡ್ಡ ವ್ಯಕ್ತಿ, ನಿನಗೆ ಏನೂ ಇಲ್ಲ, ಅದು ನಮ್ಮ ಉದ್ಧಾರಕ್ಕಾಗಿ ನೀ ಹೇಳ್ತೀಯಲ್ಲ, ನಿನಗಾಗಬೇಕಾದ ಪ್ರಯೋಜನ ಇಲ್ಲ, ನಿಂಗೆ ಆನಂದ ಆಗಬೇಕಾಗಿಲ್ಲ. ಇನ್ನೇನು ಆನಂದಪೂರ್ಣ ಜ್ಞಾನ ಆನಂದಗಳಿಂದ ಪೂರ್ಣನಾಗಿರತಕ್ಕಂಥದ್ದು. ಹೊಂದಬೇಕಾದ ವಸ್ತು ಇಲ್ಲ ನಿನಗೆ, ನೀನು ನಿತ್ಯ ತೃಪ್ತ ಪರಿಪೂರ್ಣ. ಇಂಥ ಪರಿಪೂರ್ಣನಾದ ನೀನು ಬೇಕಂತಲೇ ಎದ್ದು ಜೀವನಿಗಾಗಿ ಹೇಳ್ತೀಯಲ್ಲ, ಪರೋಪಕಾರಕ್ಕಾಗಿ ಹೇಳ್ತೀಯಲ್ಲ. ಸ್ವಾಮಿ, ನಿನ್ನ ಸೇವೆ ಮಾಡತಕ್ಕಂಥ ನನಗೂ ಈ ಬುದ್ಧಿ ಕೊಡಯ್ಯ. ನನ್ನ ಜೀವನದಲ್ಲಿ ಎಂದಾದರೂ ಒಂದು ದಿವಸ ಆದರೂ ಸಾಯುವುದರೊಳಗಾಗಿ ನನಗಾಗಿ ನಾನು ಹೇಳದಲ್ಲಿ ನಿನಗಾಗಿ ಹೇಳುವ. ನೀನು ಯಾರಿಗಾಗಿ ಹೇಳ್ತೀಯ? ನಮಗಾಗಿ ಹೇಳ್ತೀಯ. ನೀನು ಹೇಳುವುದು ನಮಗಾಗಿ, ಮತ್ತು ನಾನು ಹೇಳುವುದು ನನಗಾಗಿ. ಇದೆಂಥ ವ್ಯತ್ಯಾಸ ಸ್ವಾಮಿ. ಹೇಗೆ ನೀನು ನಮಗಾಗಿ ಹೇಳ್ತೀಯೋ ಹಾಗೆ ನಾವು ನಿನಗಾಗಿ ಹೇಳುವ ಭಾಗ್ಯ ಒಂದು ದಿವಸ ಕೊಡುತ್ತಂದೆ. ನೀನು ವ್ಯಾಪ್ತನಾಗಿರತಕ್ಕಂಥ ಎಲ್ಲರ ಸೇವೆಗಾಗಿ ನನ್ನನ್ನು ಎಬ್ಬಿಸು ತಂದೆ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ, ಈ ಪ್ರಾರ್ಥನೆ ಮಾಡುವ ಅರ್ಹತೆ ಬರಬೇಕಾದ್ರೆ ಹೇಳುವಾಗ ಪ್ರತಿನಿತ್ಯದಲ್ಲಿ ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಿ ಹೇಳಬೇಕಂತ. ಎಂಥ ಅದ್ಭುತವಾದ ರೂಪಕಲ್ಪನೆ. ಸೊ ಎದ್ದು ಕೂಡಲೇ ನಾರಾಯಣ ಅಂತ ಚಿಂತನೆ ಮಾಡ್ತಾ ಎದ್ದ ಮೇಲೆ ಏನು ಮಾಡಬೇಕು ಅಂತ, ಏನೋ ಸ್ವಲ್ಪ ಅವನಿಗೇನು ಸ್ನಾನ ಮಾಡಿಲ್ಲ ಅಂತ ಕೇಳೋದಿಲ್ಲ, ಎಲ್ಲಿ ಕೂತಿ ಅಂತ ಕೇಳೋದಿಲ್ಲ. ಅವನಿಗೆ ಬೇಕಾಗಿದ್ದು ತನ್ನ ಧ್ಯಾನ ಮಾಡುವುದು ಬೇಕು. ಅದ ಕಾರಣ ನಾವು ಎದ್ದು ಕೂಡಲೇ ಸ್ವಲ್ಪ ಏನಾದರೂ ಶೌಚಾಲಯಕ್ಕೆ ಹೋಗಬೇಕಾಗಿದ್ದರೆ ಹೋಗಿ ಬಂದು, ಸ್ವಲ್ಪ ಮುಖ ತೊಳ್ಕೋಬೇಕಾಗಿದ್ದರೆ ಮುಖ ತೊಳ್ಕೊಂಡು, ಅಥವಾ ಬಾಯಿ ಮುಕ್ಕಳಿಸ್ಬೇಕು ಅಂತಿದ್ರೆ ಬಾಯಿ ಮುಕ್ಕಳಿಸ್ಕೊಂಡು, ಯಾಕಂದ್ರೆ ಸ್ವಲ್ಪ ರಾತ್ರಿ ಹೊಲ್ಕೊಂಡಿರ್ತೀವಿ, ಅದ ಕಾರಣ ಬಾಯಿ ಹೊಲಸಾಗಿರಬಹುದು. ಅದನ್ನು ಮಾಡಿಕೊಂಡು ತಕ್ಷಣದಲ್ಲಿ ಮತ್ತೆ ಬಂದು ನೀನು ಕೃಷ್ಣಾಂಗನ ಹಾಕಿಕೊಂಡು ಒಳ್ಳೆ ಶುದ್ಧವಾದ ಪ್ರದೇಶದಲ್ಲಿ ಕೂಡುತ್ತಿಲ್ಲ. ಹರಿದಾಸರು ಹಿಂದೆಲ್ಲ ಹಾಗೆ ಮಾಡಿದ್ದಾರೆ. ಒಟ್ಟು ಭಗವಂತನ ಕಾರ್ಯಕ್ಕೆ ವಿಘ್ನ ಬರಬಾರ್ದು, ತಕ್ಷಣ ಆಗಿಬಿಡಬೇಕಾದ ಕಾರಣ ನಿನ್ನ ಹಾಸಿಗೆ ಮೇಲೆ ಕೂತ್ಕೋಬೇಡ ಅಂಬಲ್ಲ. ಯಾಕೆ ಕೂತ್ಕೊಂಡು? ಯಾಕಂದ್ರೆ ಜಾಸ್ತಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ. ಭಕ್ತಿಯಿಂದ ಅಪ್ಪ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಸ್ಮರಣೆ ಮಾಡ್ತೀನಿ, ನಿನ್ನ ಚಿಂತನೆಗೆ ನಾನು ಒಳಗಾಗ್ತೀನಿ ತಂದೆ ಅಂತ ಅಂದುಕೊಂಡು ಕೂತ್ಕೊಂಡ್ರೆ ನೀ ಎಲ್ಲಿ ಕೂತಿ ಅಂತ ಕೇಳೋದಿಲ್ಲ, ಯಾವ ದೇಶದಲ್ಲಿ ಕೂತಿ ಅಂತ ಕೇಳೋದಿಲ್ಲ, ಯಾವ ಆಸನದ ಮೇಲೆ ಕೂತಿ ಅಂತ ಕೇಳೋದಿಲ್ಲ, ಹೇಗೆ ಕೂತಿ ಅಂತ ಕೇಳೋದು. ಒಟ್ಟು ಕೂತ್ಕೊಂಡು ಮಲ್ಕೊಂಡು ಯಾವುದೋ ಒಂದು ರೀತಿಯಿಂದ ಆದಷ್ಟು ಮಟ್ಟಿಗೆ ಕೂತ್ಕೊಂಡು, ನಾವು ಮಲ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು, ಎಲ್ಲ ಕೆಲಸ ಕೆಳ ಬಂದು ಕೂತ್ಕೊಂಡು ತಕ್ಷಣದಲ್ಲಿ ಏಕಾಗ್ರತೆಯನ್ನು ಹೊಂದಿ ಈಗ ನಾವು ಹೇಳ್ತಕ್ಕಂಥ ಮೆಟ್ಲೋತ್ಸವ ಮಾಡೋದು. ಮೆಟ್ಲೋತ್ಸವ ಮಾಡೋದಕ್ಕಿಂತ ಮುಂಚೆ ಆ ಮೆಟ್ಲ ರೂಪಕಲ್ಪನೆ ಚಿಂತನೆ ಮಾಡೋಣ. ನಮ್ಮ ಪುರಾಣಗಳು, ವೇದವ್ಯಾಸದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಅಪೂರ್ವವಾದ ಅದ್ಭುತವಾದ ಚಿಂತನೆ ಅದಲ್ಲ, ಅದರ ಮೊದಲು ಮನಸ್ಸಿಗೆ ತಂದುಕೊಂಡು ಆ ನಂತರದಲ್ಲಿ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ಅದನ್ನು ನಾಳೆ ಖಂಡಿತ ಹೇಳ್ತೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ಅಪ್ಪಣ್ಣನಿಗೆ ಈ ಜ್ಞಾನವೇ ಬರಲಿ, ಅವನು ಆದಷ್ಟು ಮಟ್ಟಿಗೆ ಸಮಾಜದ ಸೇವೆಗಾಗಿ ಅವರ ಜೀವನ ಮೀಸಲಾಗಲಿ. ನಾಲ್ಕು ಮಾತು ಅವನಿಗೇನು ತಿಳಿದಿಲ್ಲ, ತಿಳಿದೇ ಇದ್ದರೂ ಕೂಡ ಭಗವಂತನ ಪ್ರೇರಣೆಗನುವಾಗಿ ಏನೋ ಒಂದು ನಾಲ್ಕು ಮಾತು ಹೇಳ್ತಕ್ಕಂಥ ಭಾಗ್ಯ, ಆ ಯೋಗ್ಯತೆ ಅವನಿಗೆ ಕೊಡಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದರೆ ಖಂಡಿತ ನಿಮ್ಮ ಪ್ರಾರ್ಥನೆಯನ್ನು ಮನ್ನಿಸಿದ ಆ ಭಗವಂತ ನನ್ನಲ್ಲಿ ನಿಂತುಕೊಂಡು ನನಗೆ ಪ್ರೇರಣೆ ಮಾಡಿ ನನ್ನಿಂದ
ಈ ವಾಂಗ್ಮಯ ಸೇವೆಯನ್ನು ಮಾಡಿಸ್ತಾನೆ, ನಿಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ ನಾಳೆ ಪುನಃ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.